ಇದೇ ತಿಂಗಳು 13ನೇ ತಾರೀಕು ಏಪ್ರಿಲ್ 2026 ವರಿತಿನಿ ಏಕಾದಶಿ. ಶ್ರೀ ಯುಧಿಷ್ಠಿರ ಮಹಾರಾಜರು ಹೇಳಿದರು, ಹೋ ವಸುದೇವ, ನಾನು ನಿಮಗೆ ನನ್ನ ಅತ್ಯಂತ ವಿನಮ್ರ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ದಯವಿಟ್ಟು ಈಗ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಕುರಿತು ಅದರ ವಿಶೇಷ ಮಹಿಮೆ ಮತ್ತು ಪ್ರಭಾವವನ್ನು ವಿವರಿಸಿ. ಭಗವಾನ್ ಶ್ರೀಕೃಷ್ಣನು ಉತ್ತರಿಸಿದರು, ಓ ರಾಜನೇ, ಈ ಲೋಕದಲ್ಲಿಯೂ ಹಾಗೂ ಮುಂದಿನ ಲೋಕದಲ್ಲಿಯೂ ಅತ್ಯಂತ ಶುಭಕರ ಮತ್ತು ದಯಾಮಯನಾದ ಏಕಾದಶಿ ಎಂದರೆ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವರಿತಿನಿ ಏಕಾದಶಿಯಾಗಿದೆ. ಯಾರು ಈ ಪವಿತ್ರ ದಿನದಲ್ಲಿ ಸಂಪೂರ್ಣ ಉಪವಾಸವನ್ನು ಆಚರಿಸುವರೋ ಅವರ ಎಲ್ಲ ಪಾಪಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ, ನಿರಂತರ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಎಲ್ಲ ಶುಭ ಫಲಗಳನ್ನು ಸಾಧಿಸುತ್ತಾರೆ. ವರಿತಿನಿ ಏಕಾದಶಿಯನ್ನು ಉಪವಾಸದಿಂದ ಆಚರಿಸುವುದರಿಂದ ದುರ್ಭಾಗ್ಯವಂತೆಯಾದ ಮಹಿಳೆಯೂ ಸಹ ಭಾಗ್ಯವಂತಳಾಗುತ್ತಾಳೆ. ಇದನ್ನು ಆಚರಿಸುವವರಿಗೆ ಈ ಜೀವನದಲ್ಲಿ ಭೌತಿಕ ಸುಖವು, ದೇಹ ತ್ಯಾಗದ ನಂತರ ಮೋಕ್ಷವು ದೊರೆಯುತ್ತದೆ. ಇದು ಎಲ್ಲ ಪಾಪಗಳನ್ನು ನಾಶ ಮಾಡಿ ಪುನರ್ಜನ್ಮದ ದುಃಖದಿಂದ ರಕ್ಷಿಸುತ್ತದೆ. ಈ ಏಕಾದಶಿಯನ್ನು ಸರಿಯಾಗಿ ಆಚರಿಸುವುದರಿಂದ ರಾಜ ಮಂದಾತನು ಮುಕ್ತನಾದನು. ಇಕ್ಷ್ವಾಕು ವಂಶದ ಮಹಾರಾಜ ದುಂದುಮಾರ ಸೇರಿದಂತೆ ಅನೇಕ ರಾಜರು ಇದರ ಪ್ರಯೋಜನವನ್ನು ಪಡೆದರು. ಶಿವನ ಶಾಪದಿಂದ ಉಂಟಾದ ಕುಷ್ಠರೋಗಗಳಿಂದಲೂ ಅವರು ಮುಕ್ತರಾದರು. 10,000 ವರ್ಷಗಳ ತಪಸ್ಸು ಮತ್ತು ಪ್ರಾಯಶ್ಚಿತ್ತದಿಂದ ಪಡೆಯುವ ಪುಣ್ಯವನ್ನು ವರಿತಿನಿ ಏಕಾದಶಿ ಉಪವಾಸದಿಂದಲೇ ಪಡೆಯಬಹುದು. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಮಯದಲ್ಲಿ ಬಂಗಾರ ದಾನ ಮಾಡುವ ಫಲವನ್ನು ಏಕಾದಶಿಯ ಭಕ್ತಿಯಿಂದ ಆಚರಿಸುವವರಿಗೆ ಸಿಗುತ್ತದೆ. ಈ ಏಕಾದಶಿ ಶುದ್ಧವಾಗಿದ್ದು ಪಾಪಗಳನ್ನು ನಾಶ ಮಾಡುವುದು ಮತ್ತು ಮನಸ್ಸಿಗೆ ಸಂತೋಷ ನೀಡುವುದು. ಕುದುರೆ ದಾನಕ್ಕಿಂತ ಆನೆ ದಾನ ಉತ್ತಮ, ಆನೆಯ ದಾನಕ್ಕಿಂತ ಭೂಮಿಯ ದಾನ ಉತ್ತಮ, ಭೂಮಿಯ ದಾನಕ್ಕಿಂತ ಎಳ್ಳಿನ ದಾನ ಉತ್ತಮ, ಅದಕ್ಕಿಂತ ಬಂಗಾರ ದಾನ ಉತ್ತಮ, ಅದಕ್ಕಿಂತ ಅನ್ನದಾನ ಅತ್ಯುತ್ತಮ. ಏಕೆಂದರೆ ಅನ್ನದಾನದಿಂದ ಪಿತೃಗಳು, ದೇವತೆಗಳು ಮತ್ತು ಮಾನವರು ತೃಪ್ತರಾಗುತ್ತಾರೆ. ಆದ್ದರಿಂದಲೇ ದಾನಗಳಲ್ಲಿ ಅನ್ನದಾನಕ್ಕಿಂತ ಉತ್ತಮವಾದುದಿಲ್ಲ. ಪಂಡಿತರು ಹೇಳುವಂತೆ ಒಬ್ಬ ಯೋಗ್ಯ ವ್ಯಕ್ತಿಗೆ ಆಭರಣಗಳಿಂದ ಅಲಂಕರಿಸಿದ ಯುವತಿಯ ವಿವಾಹ ದಾನವು ಅನ್ನದಾನದ ಸಮಾನವಾಗಿದೆ. ಭಗವಾನ್ ಶ್ರೀಕೃಷ್ಣನು ಮತ್ತೊಮ್ಮೆ ಹೇಳಿದರು, ಗೋದಾನವು ಅನ್ನದಾನದ ಸಮಾನವಾಗಿದೆ. ಆದರೆ ಇವುಗಳಿಗಿಂತಲೂ ಉತ್ತಮವಾದದ್ದು ಅಜ್ಞಾನಿಗಳಿಗೆ ಆತ್ಮಜ್ಞಾನವನ್ನು ಬೋಧಿಸುವುದು. ಆದರೂ ಈ ಎಲ್ಲ ಪುಣ್ಯಗಳು ವರಿತಿನಿ ಏಕಾದಶಿ ಉಪವಾಸದಿಂದಲೇ ದೊರೆಯುತ್ತದೆ. ಮತ್ತು ಮರಣದಿಂದ ಭಯಪಡುವವರು ವರಿತಿನಿ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಆಚರಿಸಬೇಕು. ಕೊನೆಗೆ, ಓ ಮಹಾನ್ ಯುಧಿಷ್ಠಿರ, ಯಾರು ಈ ವರಿತಿನಿ ಏಕಾದಶಿಯ ಮಹಿಮೆಯನ್ನು ಕೇಳುತ್ತಾರೋ ಅಥವಾ ಓದುತ್ತಾರೋ ಅವರು 1000 ಗೋದಾನ ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ ಮತ್ತು ಅಂತಿಮವಾಗಿ ಶ್ರೀ ವಿಷ್ಣುವಿನ ವೈಕುಂಠ ಲೋಕವನ್ನು ಸೇರುತ್ತಾರೆ. ಹರೇ ಕೃಷ್ಣ.